ನನಗೆ ನಿಜವಾಗ್ಲೂ ಹೇಳ್ಬಾರ್ದು, ಬಹಳ ಸಂತೋಷ ಆಗ್ತದೆ. ನನಗೆ ರಮೇಶ್ ಕುಮಾರ್ ಸಾಹೇಬ್ರು ಬರ್ತಾರೆ, ನನಗೆ ಹೇಳ್ಬಾರ್ದು, ಅವ್ರ ಮುಂದೆ ನಾನು ಹೋಗ್ಲಿಕ್ಕೆ ಬೇಕಾಗಿಲ್ಲ. ನನಗೆ ಒಂದು ಜ್ಞಾಪಕ ಬಂತು, ಏನಂತಂದ್ರೆ ಎಲ್ಲ ಕೂಡ ಇಲ್ಲಿ ಬಡ ಜನರು, ಕಲ್ಲು ಹೊಡೆಯೋರು ಮತ್ತು ಬನಿಜಗಳು, ಅದಕ್ಕೆಲ್ಲ ನಮ್ಗೆ ನೆನಪು ಬಂತು. ಏನಂದ್ರೆ ಬಂಡಲು ಪಗಲೇಸಿನಂ ಫಲಾಲನಿ ದುನ್ನಿನಂ ಮಾ ರಕ್ತಂ ಕಂಕರುಕ ಪ್ರಾಜೆಕ್ಟ್ ಕಟ್ಟಿನಂ ಶ್ರಮ ಇವರಿದ್ದರು ಸಿರಿವರಿದ್ರು. ರಾಯಲ್ ಫಾಡು ಅಂತ ಎಲ್ಲ ಕೂಡ ಈ ನಡೆಯಲ್ಲಿ ಬಹಳ ಜನ ನೋಡಿದ್ದೀನಿ, ಬಹಳ ಕಲಾವಿದರಿದ್ದಾರೆ. ಎಂತ ಕಲಾವಿದರು ಅಂದ್ರೆ ಈ ಭಾಗದಲ್ಲಿ ಬಿಟ್ಟರೆ ಎಲ್ಲೂ ಇಲ್ಲ. ನಾನು ಈ ದೇಶ ಎಲ್ಲ ತಿಳ್ಕೊಂಡ್ ಬಂದಿದ್ದೀನಿ. ಈ ತರ ನಾಟಕ ಇರ್ಬೋದು, ಕೋಲಾಟ ಇರ್ಬೋದು, ಹೆಣ್ಮಕ್ಳು ಎಷ್ಟು ಚೆನ್ನಾಗಿ ಕುಣಿತಾರೆ, ಇವೆಲ್ಲ ಕೂಡ ಎಲ್ಲ ಮರೆತು ಹೋಗ್ತಾ ಐತೆ. ದಿವಸಕ್ಕೆ ನೋಡ್ಕೋದ್ರೆ ಯಾರು ಕೂಡ ಎಲ್ಲ ಕೂಡ ಮನೆಗೆ ಕಟ್ತಾರೆ, ಚೆನ್ನಾಗಿ ಬೆಂಗಳೂರಲ್ಲಿ ಇದ್ದೋಗ್ತಾರೆ. ಅವ್ರು ಅಲ್ಲೇ ಅದೇ ಶೋ ಅಪ್, ಇಲ್ಲೇ ಬರೋದೇ ಇಲ್ಲ. ಸುಮಾರು ಜನ ನನ್ಗೆ ಗೊತ್ತಿದೆ, ಇಲ್ಲಿ ಯಾರು ಓದ್ತಾರೋ ಅವರೆಲ್ಲ ಬೆಂಗಳೂರು ಕೋಲಾರ ಸಟ್ಲು. ಯಾಕಂದ್ರೆ ಮಕ್ಕಳು ಓದಿಸ್ಬೇಕಂತಾರೆ, ಸುಮ್ಮನೆ ಇಲ್ಲಿ ಮನೆಗಳ ಕಡೆ ಬರೋದೇ ಇಲ್ಲ. ಅದರಿಂದ ನೀವು ದುಡಿಯೋ ವರ್ಗದವರು ನೀವು ಪ್ರಾಮಾಣಿಕವಾಗಿದ್ದೀರಂತ ನನ್ನ ಆಸೆ. ಪ್ರಾಮಾಣಿಕತೆ ಇರಲಿ. ಇವತ್ತೇನು ಸಹಭೋಜನ ಇದೆ, ನಾವು ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದಾರೆ. ಇದು ನಾವು ಜಾತಿ ಬಿಡಿ, ಮತ ಬಿಡಿ, ಮಾನವತೆಗೆ ಜೀವ ಕೊಡಿ ಅನ್ನೋ ಮಾತನ್ನು ಕೂಡ ನಾವು ಹೆಚ್ಚಿಗೆ ಹೇಳ್ಕೊಂಡು ಬರ್ತಾ ಇದ್ದಾರೆ.